ಅಮ್ಮ, ನೀವು ಇಲ್ಲಿಯೇ ಇದ್ದೀರಿ? ಒಳ್ಳೆಯದೇ ಆಯಿತು. ನನಗೆ ಬಹಳ ಹಸಿವಾಗುತ್ತದೆ. ನೀವೇ ನಿಮ್ಮ ಕೈಯಾರೆ ತಿನ್ನಿಸಿ. ನಿಲ್ಲು ರೇಣುಕೆ. ಇಷ್ಟು ಸಮಯ ಎಲ್ಲಿಗೆ ಹೋಗಿದ್ದೆ? ಏತಕ್ಕಾಗಿ ಹೋಗಿದ್ದೆ? ಏನು ನಿನ್ನ ಕತೆ? ಎಲ್ಲವನ್ನು ಹೇಳಿ ನಂತರ ಹೋಗಿ. ಇನ್ನೆಲ್ಲಿಗೆ ಹೋಗಲಿ ಅಪ್ಪ? ರಾಜ್ಯದ ತುಂಬೆಲ್ಲ ಓಡಾಡಿ ಜನರ ಕಷ್ಟ ಸುಖಗಳು ಹಾಗೂ ಅವರ ಪರಿಸ್ಥಿತಿಯನ್ನು ತಿಳಿದುಕೊಂಡು ಬಂದೆ. ಈಗ ಅದರ ಅಗತ್ಯವಿಲ್ಲ. ಕಷ್ಟವಿದ್ದರೆ ಅವರೇ ನಿನ್ನ ಬಳಿ ಬರುತ್ತಾರೆ. ಆ ಕಾರಣಕ್ಕಾಗಿ ನೀನು ಹೊರಗೆ ಅಲೆದಾಡುವ ಅಗತ್ಯವಿಲ್ಲ. ಅಧಿಕಾರ ಎಂದರೆ ಕೇವಲ ಆಜ್ಞೆ ಮಾಡುವುದೊಂದೇ ಅಲ್ಲ ಅಪ್ಪ. ಜನರಿಗೆ ಅದೊಂದು ಉತ್ತಮವಾದ ಸ್ಪಂದನೆ ಎನ್ನಿಸಬೇಕು. ಹಾಗೆ ಆಗಬೇಕು ಎಂದರೆ ನಾವು ಅವರ ಜಾಗಗಳಿಗೆ ಹೋಗಿ ಅವರ ಬದುಕು ಹೇಗಿದೆ ಎಂದು ತಿಳಿದುಕೊಳ್ಳಬೇಕಲ್ಲವೇ? ನನಗೆ ಉಪದೇಶ ಮಾಡಲು ಬರಬೇಡ ರೇಣುಕೆ. ಇದು ಉಪದೇಶವಲ್ಲ ಅಪ್ಪ. ನನಗೆ ತಿಳಿದಿದ್ದನ್ನು ನಾನು ಹೇಳುತ್ತಿದ್ದೇನೆ ಅಷ್ಟೇ. ರೇಣುಕೆ, ನಿನ್ನ ಮಾತು ಅತಿಯಾಗುತ್ತದೆ. ನಾನು ಗಮನಿಸುತ್ತಲೇ ಇದ್ದೇನೆ. ಇತ್ತೀಚೆಗೆ ನೀನು ಹೊರಗೆ ಕಾಲ ಕಳೆಯುವುದೇ ಹೆಚ್ಚಾಗಿದೆ. ರೇಣುಕೆ, ಸಮಸ್ಯೆಗಳು ಅರಮನೆಯಲ್ಲಿಯೂ ಇರುತ್ತದೆ. ಅದನ್ನು ಪರಿಹರಿಸಲು ನೀನು ಇಲ್ಲಿಯೂ ಇರಬೇಕಾಗುತ್ತದೆ. ಶ್ರೀ ರೇಣುಕಾ ಯಲ್ಲಮ್ಮ.